ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅವಶ್ಯಕತೆ ಇದ್ದಲ್ಲಿ ತಾವು ಗಮನಿಸಬಹುದು. ಹೆಂಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡೋದು? ಟ್ರಯಾಂಗಲ್ ಶೇಪ್ ಬಟನ್ ಇದೆ, ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಟೈಮು ಎಲ್ಲದು ಲಭ್ಯ. ವೀಕ್ಷಕರೇ, ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟು. ಕೇವಲ ಪುರುಷರಿಗಷ್ಟೇ ಅಲ್ಲ, ಮಹಿಳೆಯರಿಗೂ ಕೂಡ ಇಂಪಾರ್ಟೆಂಟ್ ಅಂತ ವಿಷಯ. ಯಾವುದು? ಶುಕ್ರ ಧಾತುವಿನ ಬಗ್ಗೆ. ಶುಕ್ರ ಅಂತ ಕೂಡಲೇ ನಿಮ್ಮ ತಲೆಯಲ್ಲಿ ಬರ್ತದೆ ಕಾಮ, ಸಂಭೋಗ, ಸಂತಾನಾಭಿವೃದ್ಧಿ ಅಂತ ನಿಮ್ಮ ತಲೆಯಲ್ಲಿ ಬರ್ತದೆ. ಇದು ಸರ್ವೇ ಸಾಮಾನ್ಯ. ಆಯುರ್ವೇದದ ದೃಷ್ಟಿಕೋನದಲ್ಲಿ ಶುಕ್ರ ಅಂದರೆ ಕೇವಲ ಕಾಮ ಅಲ್ಲ. ಶುಕ್ರ ಅಂದ ತಕ್ಷಣ ಸ್ಪರ್ಮ್ ಅಲ್ಲ. ಮಾಡರ್ನ್ ಸೈನ್ಸಲ್ಲಿ ಶುಕ್ರ ಅಂದರೆ ಸ್ಪರ್ಮ್ ಅಂತ ಹೇಳ್ತಾರೆ. ಸ್ಪರ್ಮು ಕೇವಲ ಅನ್ನೋ ವರ್ಡು, ಸ್ಪರ್ಮ್ ಅನ್ನೋ ವರ್ಡು ಕೇವಲ ಒಂದು ಸೀಮಿತವಾದ ಇರುತ್ತೆ ಅಂತ, ಜನನೇಂದ್ರಿಯಕ್ಕೆ ಸಂಬಂಧಪಟ್ಟ ಅಂಥದ್ದು, ಕಾಮಕ್ಕೆ ಸಂಬಂಧಪಟ್ಟಿರೋಂಥದ್ದು. ಆದರೆ ಶುಕ್ರ ಇದೆಯಲ್ಲ, ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಎಕ್ಸ್ಪ್ಲನೇಷನನ್ನು ಹೊಂದಿದೆ ಆಯುರ್ವೇದದ ದೃಷ್ಟಿಕೋನದಲ್ಲಿ. ಆಯುರ್ವೇದದ ಪ್ರಕಾರ ಶುಕ್ರ ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರಲ್ಲೂ ಇರ್ತದೆ. ಆ್ಯಕ್ಚುಲಿ ಶುಕ್ರ ಅನ್ನೋದು ಒಂದು ಧಾತು. ನಾನು ಭಾಳಷ್ಟು ವಿಡಿಯೋಗಳನ್ನು ಹೇಳಿದ್ದೇನೆ. ಮನುಷ್ಯ ಶರೀರ ಮಾಡಲ್ಪಟ್ಟಿರುವುದು ಸಪ್ತಧಾತುಗಳಿಂದ. ಯಾವುವು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ ಮತ್ತು ಶುಕ್ರ. ಈ ಸಪ್ತಧಾತುಗಳ ನರಿಶ್ಮೆಂಟ್ ಸರಿ ಆಯಿತು, ಈ ಸಪ್ತಧಾತುಗಳ ಆರೋಗ್ಯ ಚೆನ್ನಾಗಿತ್ತು, ಈ ಸಪ್ತಧಾತುಗಳ ಕಾರ್ಯವೈಖರಿ ಸರಿಯಾಗಿದೆ ಅಂತಂದರೆ ಮನುಷ್ಯ ಹೆಲ್ತಿಯಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಒಂದು ವೇಳೆ ಯಾವುದಾದ್ರೂ ಒಂದು ಧಾತುವಿನಲ್ಲಿ ನ್ಯೂನತೆಗಳು ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರ್ತದೆ. ಅಂದರೆ ಏನು? ರಸದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ದೇಹಕ್ಕೆ ನರಿಶ್ಮೆಂಟ್ ಆಗಲ್ಲ. ರಕ್ತದಲ್ಲಿ ಆಯಿತು ಏನಾದರೂ ವ್ಯತ್ಯಾಸ ಅಂದರೆ ರಕ್ತ ಸಂಬಂಧಿ ಕಾಯಿಲೆಗಳು, ಅನಿಮಿಯಾ, ಬ್ಲಡ್ಲೆಸ್ನೆಸ್ಸು, ಈ ಥರದ ಕಾಯಿಲೆಗಳು. ಮಾಂಸದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಈ ಥರದ ಮಾಂಸಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆ. ಅಸ್ಥಿಯಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಗೊತ್ತೇ ಇದೆ, ಸೊಂಟ ನೋವು, ಕಾಲು ನೋವು, ಕೀಲು ನೋವು, ಆರ್ಥ್ರೈಟಿಸ್ಸು, ಈ ಥರದ್ದು. ಅದೇ ಥರದ ಶುಕ್ರ ಧಾತುವಿನಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಅದು ಕೇವಲ ಅದರ ಇಂಪ್ಯಾಕ್ಟು ಜನನೇಂದ್ರಿಯದ ಮೇಲೆ ಮಾತ್ರ ಅಲ್ಲ, ಸಂಪೂರ್ಣ ದೇಹದ ಮೇಲೆ ಬೀಳ್ತದೆ. ಶುಕ್ರ ಧಾತು ಕೇವಲ ನಿಮ್ಮ ವೃಷಣಗಳಲ್ಲಿ ಅಷ್ಟೇ ಇಲ್ಲ, ಜನನೇಂದ್ರಿಯದಲ್ಲಿ ಅಷ್ಟೇ ಇಲ್ಲ, ದೇಹವನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆದರೂ ಕೂಡ ಇದು ಸತ್ಯ ನಮ್ಮ ಆಯುರ್ವೇದದ ದೃಷ್ಟಿಕೋನದಲ್ಲಿ. ಶುಕ್ರ ಧಾತುವನ್ನು ನೀವು ಸರಿಯಾಗಿ ನರಿಶ್ ಮಾಡಲಿಲ್ಲ, ಅದರ ಪೋಷಣೆಯನ್ನು ಮಾಡಲಿಲ್ಲ, ಅದನ್ನು ಕಾಪಾಡಿಕೊಳ್ಳಲಿಲ್ಲ ಅಂತಂದರೆ ಏನಾಗ್ತದೆ? ಮೊಟ್ಟ ಮೊದಲಿಗೆ ಅದು ಎಫೆಕ್ಟ್ ಮಾಡುವುದು ಧೀ, ಧೃತಿ, ಸ್ಮೃತಿ ಮತ್ತು ಪ್ರೀತಿ, ಇದರ ಮೇಲೆ ಎಫೆಕ್ಟ್ ಮಾಡ್ತದೆ. ನೀವು ನೋಡಿರ್ತೀರಿ, ಸತಿಪತಿಯರು ಮದುವೆ ಆಗಿರ್ತಾರೆ, ರೆಗ್ಯುಲರಾಗಿ ಅವರು ಸಂಭೋಗವನ್ನು ನಡೆಸ್ತಾ ಇರ್ತಾರೆ, ಆದರೆ ಅವರ ಮಧ್ಯದಲ್ಲಿ ಪ್ರೀತಿ ಇರಲ್ಲ, ಪ್ರೇಮ ಇರಲ್ಲ, ಬರೀ ಕಾಮ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಜಗಳ ಆಡ್ತಾರೆ, ಮೆಕ್ಯಾನಿಕಲ್ ಆಗಿ ಸಂಭೋಗ ಮಾಡ್ತಾರೆ ಅಷ್ಟೇ. ಹೀಗಿದ್ದಾಗ ಏನರ್ಥ? ಯಾವಾಗ ದೇಹದಲ್ಲಿ ಶುಕ್ರ ಧಾತುವಿನ ಕೊರತೆ ಆಗ್ತದೆ ಆವಾಗ ಈ ಒಂದು ಧೀ ಅಂದರೆ ಧೈರ್ಯ ಕಡಿಮೆ ಆಗ್ತದೆ, ಧೃತಿ ತಾಳ್ಮೆ ಕಡಿಮೆ ಆಗ್ತದೆ, ಇರಿಟಬಿಲಿಟಿ ಜಾಸ್ತಿ ಇರ್ತದೆ, ಸ್ಮೃತಿ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಮತ್ತು ಪ್ರೀತಿ ಒಂದು ವಸ್ತುವಿನ ಪ್ರೀತಿ ಮಾಡುವಂಥದ್ದು ಶಕ್ತಿ. ಪ್ರೀತಿ ಮಾಡೋದು ಕೂಡ ಒಂದು ಶಕ್ತಿ. ಆ್ಯಕ್ಚುಲಿ ಶಕ್ತಿ ಇದ್ದಂಥವನು ಮಾತ್ರ ಇನ್ನೊಬ್ಬರನ್ನು ಅಥವಾ ಇನ್ನೊಂದು ವಸ್ತುವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಅವನಿಗೆ, ಯಾರಿಗೆ ಶುಕ್ರ ಧಾತುವಿನ ಪೋಷಣೆ ಚೆನ್ನಾಗಿರ್ತದೆ, ಶುಕ್ರ ಧಾತು ಹೇರಳವಾಗಿರ್ತದೆ, ಅವನಿಗೆ ಕನ್ಸ್ಟ್ರಕ್ಟಿವ್ ನೇಚರ್ ಇರ್ತದೆ. ಅಂದರೆ ನಾವು ವೃದ್ಧಿಗೊಳಿಸ್ಬೇಕು, ಅದನ್ನು ಕಾಪಾಡಬೇಕು, ಅದನ್ನು ಜೋಪಾನ ಮಾಡಬೇಕು, ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ಅನ್ನುವ ಒಂದು ಮನಸ್ಥಿತಿ ಇರ್ತದೆ. ಯಾರಿಗೆ ಶುಕ್ರ ಧಾತುವಿನ ಕೊರತೆ ಇರ್ತದೆ ಅವನಿಗೆ ಡಿಸ್ಟ್ರಕ್ಟಿವ್ ನೇಚರ್ ಇರ್ತದೆ. ಅಂದರೆ ಆ ಧಾತು ಹೋದ್ರೆ ಹೋತು, ಸಂಬಂಧ ಇದ್ರಿತ್ತು ಹರ್ಕೊಂಡು ಹೋದ್ರೆ ಹೋತು, ಈ ಥರ ಒಂದು ಮನಸ್ಥಿತಿ ಇರ್ತದೆ. ಮತ್ತು ಧೀ, ಧೃತಿ, ಸ್ಮೃತಿಗಳು ಕಡಿಮೆ ಇರ್ತವೆ, ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಮತ್ತು ಅವರು ಬಹಳ ಫಾಸ್ಟ್, ಇನ್ಸ್ಟೆಂಟ್. ಕೆಲವರು ನೋಡಿರ್ತೀರಿ, ಇನ್ಸ್ಟೆಂಟ್ ಕಾಫಿ, ಫಟಾಫಟ್ ಕಾಫಿ ರೆಡಿ ಆಗಬೇಕು, ಫಾಸ್ಟ್ ಫುಡ್ ಹಂಗೆ ಚಕ್ಕನಂಗೆ ರೆಡಿ ಆಗಬೇಕು, ಚಕ್ಕನಂಗೆ ಕೆಲಸ ಆಗಬೇಕು, ಚಕ್ಕನಂಗೆ ಫ್ರೆಂಡ್ಶಿಪ್ ಮಾಡ್ತಾರೆ, ಚಕ್ಕನಂಗೆ ಬ್ರೇಕಪ್ ಮಾಡ್ತಾರೆ, ಚಕ್ಕನಂಗೆ ಮದುವೆ ಆಗ್ತಾರೆ,
ಚಕ್ಕನ ಡೈವರ್ಸ್ ಕೊಡ್ತಾರೆ. ಇದಕ್ಕೆ ಇನ್ಸ್ಟೆಂಟ್ ನೇಚರ್ ಅಂದರೆ ವಾತ ಪ್ರಕೃತಿ. ಯಾರಿಗೆ ವಾತ ಪ್ರಕೋಪ ಇರ್ತದೆ, ಯಾರಿಗೆ ವಾತ ವೃದ್ಧಿಯಾಗಿರ್ತದೆ ಅವರಲ್ಲಿ ಶುಕ್ರ ಧಾತುವಿನ ಕೊರತೆ ಇರ್ತದೆ. ಅಂಥವರ ಮನಸ್ಥಿತಿ ಈ ಥರ ಇರ್ತದೆ. ನೀವು ಗಮನಿಸಿ, ಸತಿಪತಿಯರು ವಯಸ್ಸಿದ್ದಾಗ ಅವರಲ್ಲಿ ಕಾಮ ಇರ್ತದೆ. ವಯಸ್ಸಾದ ಮೇಲೆ ಕಾಮಶಕ್ತಿ ಕುಂದಿದರೂ ಕೂಡ ಅವರಿಬ್ಬರಲ್ಲಿ ಪ್ರೇಮ ಇರ್ತದೆ. ಒಂದು ವೇಳೆ ವಯಸ್ಸಾದ ಮೇಲೆ ಶುಕ್ರ ಧಾತುವಿನ ಕೊರತೆ ಆಯಿತು ಅಂತಂದರೆ ಆ ಪ್ರೇಮ ಇರಲ್ಲ. ನೀವು ನೋಡಿರ್ತೀರಿ ಮುದುಕಿಯರು ಒಬ್ರಿಗೊಬ್ಬರು ಯಾವಾಗ ನೋಡಿದ್ರು ಹಾವು ಮುಂಗ್ಸಿ ಥರ ಜಗಳ ಮಾಡ್ತಿರ್ತಾರೆ. ಆ ಮುದುಕಿ ಹೇಳ್ತಿರ್ತಾಳೆ, ಆ ಮುದುಕಂಗೆ ಏನು ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ ಅಜ್ಜಂಗೆ ಬೈತಿರ್ತಾಳೆ. ಅಜ್ಜ ಬೈತಿರ್ತಾನೆ, ಆ ಮುದುಕಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಇವನು ನೋಡಿರ್ತೀರಿ ನೀವು ಮುದುಕಿಯರು ಹೆಂಗೆ ಜಗಳ ಮಾಡ್ತಿರ್ತಾರೆ ಅಂತಂದು. ಇದಕ್ಕೆ ಕಾರಣ ಏನು ಗೊತ್ತಾ? ಅವರ ಮನಸ್ಥಿತಿ. ಆ ಮನಸ್ಥಿತಿ ಆ ರೀತಿ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಶುಕ್ರ ಧಾತುವಿನ ಕೊರತೆ, ಬೋತ್ ಮೇಲಲ್ಲೂ ಕೂಡ ಫೀಮೇಲಲ್ಲೂ ಕೂಡ. ಗೊತ್ತಾಯ್ತಲ್ಲ? ಶುಕ್ರಧಾತು ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಬರೋದು ಸ್ಪರ್ಮ್ ಅಂತ. ಶುಕ್ರಧಾತುವಿಗೂ ಸ್ಪರ್ಮಿಗೂ ಕೇವಲ 1% ಸಂಬಂಧ ಮಾತ್ರ. ಶುಕ್ರಧಾತುವು ನಿಮ್ಮ ವರ್ಣವನ್ನು ಡಿಸೈಡ್ ಮಾಡ್ತದೆ, ನಿಮ್ಮ ಪ್ರಭೆಯನ್ನು ಡಿಸೈಡ್ ಮಾಡ್ತದೆ, ನಿಮ್ಮ ಸ್ಕಿನ್ನಿನ ಶೈನಿಂಗನ್ನು ಡಿಸೈಡ್ ಮಾಡ್ತದೆ, ನಿಮ್ಮ ಶಕ್ತಿಯನ್ನು ಡಿಸೈಡ್ ಮಾಡ್ತದೆ, ನಿಮ್ಮ ಟಾಲರೆನ್ಸ್ ಕೆಪ್ಯಾಸಿಟಿ ಅಂತ ಹೇಳ್ತಾರೆ. ಅಂದರೆ ತಾಳ್ಮೆ, ಪೇಷನ್ಸ್. ಕೆಲವರು ಹೇಳ್ತಿರ್ತಾರೆ, ನನಗೆ ಪೇಷನ್ಸ್ ಭಾಳ ಕಡಿಮೆ, ನನ್ನ ಹತ್ರ ನೀನು ಈ ಥರ ಎಲ್ಲ ಮಾತಾಡಬೇಡ, ನನಗೆ ಭಾರಿ ಪೇಷನ್ಸ್ ಚೆಕ್ ಮಾಡ್ತಿರ್ತೀಯ ಅಂತಿರ್ತಾರೆ ನೋಡ್ರಿ. ಹಾಗಂದರೆ ಅವರಿಗೆ ಪೇಷನ್ಸ್ ಕಡಿಮೆ ಇದೆ ಅಂದರೆ ಶುಕ್ರಧಾತು ಕಡಿಮೆ ಇದೆ ಅಂತ ಅರ್ಥ. ಸೊ ಶುಕ್ರಧಾತುವನ್ನು ಪೋಷಣೆ ಮಾಡುವುದು ಅತಿ ಮುಖ್ಯ. ಅದಕ್ಕೆ ಏನೆಲ್ಲ ನೀವು ಮೆಥಡನ್ನು ಉಪಯೋಗ ಮಾಡಬೇಕು, ಯಾಕೆ ಶುಕ್ರಧಾತುವನ್ನು ಪೋಷಣೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ನೋಡಿ. ಶುಕ್ರಧಾತುವನ್ನು ನೀವು ಕೇವಲ ಸಂತಾನಾಭಿವೃದ್ಧಿ ಮಾತ್ರ ಉಪಯೋಗ ಮಾಡಬೇಕು ಒಂದು ಅರ್ಥದಲ್ಲಿ. ಇಲ್ಲ ಸರ್, ನಾನು ಕೇವಲ ಸಂತಾನಾಭಿವೃದ್ಧಿಗೆ ಅಷ್ಟೇ ಅಲ್ಲ, ನಾನು ಸಂಸಾರಿ, ನಾನು ಲೈಂಗಿಕ ಸುಖವನ್ನು ಪಡೀಲಿಕ್ಕೂ ಕೂಡ ಉಪಯೋಗ ಮಾಡ್ತೇನೆ, ಅಲ್ಲಿ ವ್ಯರ್ಥ ಆಗ್ತದೆ, ನಾನು ದಿನನಿತ್ಯ ಲೈಂಗಿಕ ಸುಖವನ್ನು ಪಡೀಲೇಬೇಕು ಅಂತ ಕೆಲವರ ವಾದ. ಆಫ್ಕೋರ್ಸ್ ನೋ ಪ್ರಾಬ್ಲಮ್. ಇದು ನೀವು ನಿಮ್ಮ ಸ್ವತಂತ್ರಕ್ಕೆ ಬಿಟ್ಟಿರೋಂಥ ವಿಚಾರ. ನೀವು ಎಷ್ಟು ಸರಿ ಸಂಭೋಗ ಮಾಡ್ತೀರೋ ಏನು ಮಾಡ್ತೀರೋ ಅನ್ನೋದು ಬಿಟ್ಟಿರೋದು ನಿಮಗೆ. ಆದರೆ ಎಷ್ಟು ನೀವು ಸಂಭೋಗವನ್ನು ಮಾಡ್ತೀರಿ ಅಲ್ಲಿ ಅಷ್ಟು ನಷ್ಟ ಆಗ್ತದೆ ಶುಕ್ರಧಾತು. ಅದನ್ನು ನೀವು ಟಾಪಪ್ ಮಾಡಬೇಕು. ಟಾಪಪ್ಪನ್ನು ಹೆಂಗೆ ಮಾಡ್ತೀರಿ? ಆ ಥರದ ಉತ್ಪತ್ತಿ ಮಾಡುವಂತಹ ಶುಕ್ರಧಾತುವನ್ನು ವೃದ್ಧಿ ಮಾಡುವಂತಹ ಆಹಾರಗಳನ್ನು ತಗೋಬೇಕಾಗ್ತದೆ, ವಿಹಾರಗಳನ್ನು ಮಾಡಬೇಕಾಗ್ತದೆ, ವಿಚಾರಗಳನ್ನು ಮಾಡಬೇಕಾಗ್ತದೆ. ನೀವು ಟಾಪಪ್ ಮಾಡ್ದಂಗೆ ಬರೀ ಹಂಗೆ ನೀವು ಧಾತುವನ್ನು ನಷ್ಟ ಮಾಡ್ತಾ ಹೋದರೆ ಧಾತು ಕ್ಷಯ ಆಗ್ತದೆ. ನೋಡಿ ವೀಕ್ಷಕರೇ, ನೀವು ತಿಂದಂಥ ಆಹಾರ ಯಾವ ರೀತಿ ಫಸ್ಟ್ ರಸ ಆಗಿ, ನೆಕ್ಸ್ಟ್ ರಕ್ತ ಆಗಿ, ನೆಕ್ಸ್ಟ್ ಮಾಂಸ, ನೆಕ್ಸ್ಟ್ ಮೇಧ, ಅಸ್ಥಿ, ಮಜ್ಜೆ, ಶುಕ್ರ, ಈ ಥರದ ಉತ್ತರಾತ್ತರ ಧಾತುಗಳನ್ನು ಪೋಷಣೆ ಮಾಡಿಕೊಂಡು ಹೆಂಗೆ ಬರ್ತದೋ ಅದೇ ರೀತಿ ಒಂದು ವೇಳೆ ನಿಮಗೆ ಶುಕ್ರ ನಷ್ಟ ಆಯಿತು ಅಂತಂದರೆ ಕೆಳಗಿನಿಂದ ಉಲ್ಟಾ ಆ್ಯಕ್ಷನಲ್ಲಿ ಆ ಧಾತುಗಳ ಕುಪೋಷಣೆ ಆಗ್ತಾ ಬರ್ತದೆ. ಶುಕ್ರಧಾತು ಕೊರತೆ ಆಯಿತು ಅಂದರೆ, ಅದರಲ್ಲಿ ಪೋಷಕಾಂಶ ಕಡಿಮೆ ಆಯಿತು ಅಂದರೆ ಅದರ ಮೇಲಿನ ಧಾತು ಯಾವುದು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆಯಲ್ಲಿ ಇರುವಂತಹ ಧಾತುವನ್ನು ಎಳ್ಕೊಳ್ತದೆ, ಶಕ್ತಿಯನ್ನು ಎಳ್ಕೊಳ್ತದೆ. ಮಜ್ಜೆಯಲ್ಲಿ ಕಮ್ಮಿ ಆಯಿತು ಅಂದ ತಕ್ಷಣ ಅದ್ರ ಮೇಲೆ ಇರೋಂಥದ್ದು ಅಸ್ಥಿ ಧಾತುವಿನಲ್ಲಿರುವಂಥದ್ದು ಎಳ್ಕೊಳ್ತದೆ, ಅದು ಅದ್ರ ಮೇಲಿಂದ ಎಳ್ಕೊಳ್ತದೆ. ಅದು ಕಾಂಪನ್ಸೇಟ್ ಮಾಡಲಿಕ್ಕೆ ಪ್ರಕೃತಿ ಅದರ ಮೇಲಿರುವಂತಹ ಒಂದು ಎನರ್ಜಿಯನ್ನು, ಅದರ ಸಾರವನ್ನು ಹೇಳ್ಕೊಂಡು ಬರ್ತದೆ. ಹೀಗೆ ಮಾಡಿದ್ದೇ ಆದಲ್ಲಿ ಎಲ್ಲ ಧಾತುಗಳು ಕೂಡ ಕುಪೋಷಣೆಗೆ ಒಳಗಾಗ್ತವೆ. ಹಾಗಾಗಿ ಶುಕ್ರಧಾತುವನ್ನು ಮೇಂಟೈನ್ ಮಾಡೋದು ಮುಖ್ಯ. ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೇಕಾಗಿರುವಂತಹ ಟಾಪಪ್, ಅದಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ನೀವು ತಗೋಬೇಕು. ಒಂದು ವಿಧಾನ. ಇಲ್ಲ, ನೀವು ನೋಡಿರ್ತೀರಿ, ಋಷಿಮುನಿಗಳನ್ನು ನೋಡಿರ್ತೀರಿ, ಕಾಡಿನಲ್ಲಿ ನೂರಾರು ವರ್ಷ ತಪಸ್ಸು ಮಾಡ್ತಾಯಿದ್ರು. ಅವರಿಗೆ ಕಾಡಿನಲ್ಲಿ ಎಂಥ ಆಹಾರ ಸಿಗ್ತದೆ? ಕೆಲವರನ್ನಂತೂ ನೋಡೇ ಇರ್ತೀರ ನೀವು, ಈ ತಿಂಗಳಾನುಗಟ್ಟಲೆ ನೀವು ಆಹಾರವನ್ನೇ ತಿನ್ನೋದಿಲ್ಲ ಕೆಲವರು ಋಷಿಗಳು. ಹಾಗೇ ಅವರ ದೇಹ ಸದೃಢವಾಗಿರ್ತಾ ಇತ್ತು. ಆಹಾರನೇ ಇಲ್ದಂಗೆ ಹೆಂಗೆ ಸದೃಢವಾಗಿರ್ತಿತ್ತು? ಅವರು ಶುಕ್ರಧಾತುವನ್ನು ಮೇಂಟೈನ್ ಮಾಡ್ತಾಯಿದ್ರು. ಶುಕ್ರಧಾತುವನ್ನು ಮೇಂಟೈನ್ ಮಾಡಿದಾಗ, ಅದನ್ನು ಹೋಲ್ಡ್ ಮಾಡಿದಾಗ ಅದರ ಪೋಷಣೆ ಅದು ಉಲ್ಟಾ ಆ್ಯಕ್ಷನಲ್ಲಿ ನರಿಷ್ಮೆಂಟ್ ಮಾಡ್ತಾ ಬರ್ತಾಯಿತ್ತು. ಯಾವ ರೀತಿ ಧಾತು ನಷ್ಟ ಆದಾಗ ಉಲ್ಟಾ ಆ್ಯಕ್ಷನಲ್ಲಿ ಅದನ್ನು ಸಾರಗಳನ್ನು ಮೇಲಿನ ಧಾತುಗಳಿಂದ ಎಳ್ಕೊಳ್ತದೋ ಹಾಗೆ ಪೋಷಣೆಯನ್ನು ಮಾಡಿದಾಗ, ಅದನ್ನು ಕಾಪಾಡ್ಕೊಂಡಾಗ ಶುಕ್ರಧಾತು ಪೋಷಣೆ ಚೆನ್ನಾಗಾಯಿತು ಅಂದರೆ ಹೆಚ್ಚಾಗಿರೋದನ್ನು ಅದರ ಮೇಲಿನ ಧಾತು ಯಾವುದು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿಗೆ, ಮಜ್ಜೆಗೆ ಕಳ್ತದೆ.
ಮಜ್ಜೆಗೆ ಪೋಷಕಾಂಶವನ್ನು ಕಳಿಸ್ತದೆ. ಮಜ್ಜೆಯಲ್ಲಿ ಜಾಸ್ತಿ ಆಗಿರುವಂಥ ಪೋಷಕಾಂಶವನ್ನು ಅಸ್ಥಿಗೆ ಕಳಿಸ್ತದೆ. ಅಸ್ಥಿಯಲ್ಲಿ ಜಾಸ್ತಿ ಆಗಿರುವಂಥದ್ದನ್ನು ಅದರ ಮೇಲಿನ ಧಾತುವಿಗೆ ಪೋಷಕಾಂಶತೆಯನ್ನು ಕಳಿಸ್ತದೆ. ಈ ಟೆಕ್ನಿಕ್ಕನ್ನು ಉಪಯೋಗ ಮಾಡಿಬಿಟ್ಟು ಹಲವಾರು ವರ್ಷಗಳ ಕಾಲ ಕಾಡಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಆಹಾರ ಇಲ್ದಂಗೆ ಆರೋಗ್ಯವಾಗಿ 100 ಕಾಲ ಋಷಿಮುನಿಗಳು ಹೆಂಗೆ ಬದುಕ್ತಾಯಿದ್ರು, ಅದರ ಸೀಕ್ರೆಟ್ ಏನು ಗೊತ್ತಾ? ಈ ಥರ ಶುಕ್ರಧಾತುವಿನ ಪೋಷಣೆಯನ್ನು ಮಾಡಿ ಅದರಿಂದ ಉತ್ಪತ್ತಿಯಾಗಿರುವ ಎನರ್ಜಿಯನ್ನು ಉತ್ತರ ಧಾತು ಉಲ್ಟಾ ಆ್ಯಕ್ಷನಲ್ಲಿ ಪೋಷಣೆಯನ್ನು ಮಾಡ್ಕೊಳ್ತಾ ಇದ್ದರು. 100 ಕಾಲ ಆರೋಗ್ಯವಾಗಿರ್ತಾಯಿದ್ರು. ಗೊತ್ತಾಯ್ತಲ್ಲ ವೀಕ್ಷಕರೇ? ನಿಮ್ಮ ಮನಸ್ಸಿನಲ್ಲಿ ಶುಕ್ರಧಾತು ಅಂದ ತಕ್ಷಣವೇ ಒಂದು ಭಾಳ ಮಿನಿಮಮ್ ಅಂದರೆ ಭಾಳ ಸಂಕುಚಿತವಾದಂತಹ ಅರ್ಥವನ್ನು ನೀವು ಇಟ್ಕೊಂಡಿದ್ದೀರಿ. ಇವತ್ತು ಅದನ್ನು ತೆಗೆದುಬಿಡಿ. ಶುಕ್ರಧಾತು ಅಂದರೆ ಇಟ್ ಇಸ್ ಎ ಬ್ರಾಡ್ ಸ್ಪೆಕ್ಟ್ರಮ್ ಒಂದು ಧಾತು. ಗೊತ್ತಾಯ್ತಲ್ಲ ವೀಕ್ಷಕರೇ? ಇದು ಮಹಿಳೆಯರಿಗೂ ಕೂಡ ಪುರುಷರಿಗೂ ಕೂಡ ಅನ್ವಯವಾಗುವಂತಹ ವಿಷಯ. ದಯವಿಟ್ಟು ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಇದ್ರ ಬಗ್ಗೆ ನಾಲೆಡ್ಜ್ ಎಲ್ರಿಗೂ ಇರಬೇಕು ಶುಕ್ರಧಾತು ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಶುಕ್ರಧಾತುವನ್ನು ವೃದ್ಧಿ ಮಾಡಲಿಕ್ಕೆ ಯಾವ ರೀತಿಯ ಆಹಾರ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೇನೆ. ಇವಾಗ ಹೆಂಗೆ ಅದನ್ನು ಕಾಪಾಡ್ಕೋಬೇಕು, ಕಾಪಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ಕೊಟ್ಟಿದ್ದೇನೆ. ಇದನ್ನಷ್ಟೇ ತಿಳ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಚಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.